ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಅಮೃತಮ್ಮ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಫುಲ್ಲು ಮಂಜು ಬಿದ್ದಿದೆ. ಫುಲ್ ಅಂದರೆ ಫುಲ್ ಮಂಜು ಬಿದ್ದಿದೆ. ನಿಮಗೆ ತೋರಿಸ್ತೀನಿ ನೋಡಿ. ಫುಲ್ಲು ಕಾಣಿಸ್ತಾ ಇಲ್ಲ, ಮೇಲೆ ತೋರಿಸ್ತೀನಿ ನೋಡಿ. ಈ ಮಂಜು ಬಿದ್ದರೆ ಬೆಳೆ ಹಾಳಾಗುತ್ತೆ ಅಂತಾರೆ. ಮೇಲೆ ಹೋಗ್ತಾ ಇದ್ದೀನಿ ನಿಮ್ಗೆ ತೋರಿಸ್ಲಿಕ್ಕೆ. ನೋಡಿ, ಇದೆ ಒಬ್ಬರ ಮುಖ ಒಬ್ಬರು ಕಾಣಲ್ಲ ನೋಡಿ. ಎಷ್ಟು ಬಿದ್ದಿದೆ ಅಂದರೆ ದೂರ ಇರೋ ಮನೆಗಳೇ ಕಾಣಲ್ಲ, ಅಷ್ಟು ಬಿದ್ದಿದೆ. ಪಾಪ ರೈತರು ಬೆಳೆ ಎಲ್ಲ ಹಾಳಾಗುತ್ತೆ ಅಂತಾರೆ. ಪ್ರಕೃತಿ ಮುಂದೆ ನಾವೇನಿಲ್ಲ ಬಿಡಿ ವೀಕ್ಷಕರೇ. ಪ್ರಕೃತಿ ಯಾವ್ಯಾವ ರೀತಿ ಯಾವ್ಯಾವ ಕಾಲದಲ್ಲಿ ಏನೇನು ಆಗಬೇಕು ಅದು ಆ ಪ್ರಕೃತಿನೇ ಮಾಡುತ್ತೆ. ನಾವು ಬರೇ ಪಾತ್ರಧಾರಿಗಳು ಅಷ್ಟೇ. ಫ್ರೆಂಡ್ಸ್, ನಮ್ಮ ಸುಬ್ಬುಗೂ ಟೀ ಬೇಕು. ಟೀಯಿಂದ ನಾನು ಬೆಳಗಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಸುಬ್ಬು ಟೀ ಬಾ ಬಾ ಬಾ, ಟೀ ಕುಡಿ ಬಾ ಬಾ ಬಾ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಟೀ. ಸುಬ್ಬು ಟೀ ಕುಡಿ, ಇಲ್ಲಿ ಕುಡಿ. ಕುಡಿ. ಟೀ ಕುಡಿ. ನಾನು ಕುಡಿತಾ ಇದ್ದೇನೆ ಕಣ. ಅದೇ ನಾನು ಕುಡಿತಾ ಇದ್ದೇನೆ, ಕುಡಿ. ಕುಡಿ ಪುಟ್ಟ. ಅವನಿಗೆ ಅದು ತುಂಬ ಬಿಸಿ ಇದೆ, ಅದಕ್ಕೆ ಕುಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾನೆ. ಕುಡಿಚಿ ನೀವು, ಆಮೇಲೆ ಕುಡಿತಾನೆ. ನೋಡಿ ಫ್ರೆಂಡ್ಸ್, ಇವಾಗ ಕುಡಿತಾ ಇದ್ದಾನೆ. ಅದು ತುಂಬ ಹಾಕಿದಾಗ ತುಂಬ ಬಿಸಿ ಇತ್ತು, ಇವಾಗ ಕುಡಿತಾ ಇದ್ದಾನೆ ನೋಡಿ. ಅವನಿಗೆ ಬೆಳಗ್ಗೆ ನಮ್ಮ ಜೊತೆ ಟೀ ಕುಡಿತಾನೆ. ಬೆಳಗ್ಗೆ ಒಂದು ಹೊತ್ತು ಅವನಿಗೂ ಟೀ ಬೇಕು. ಪಪ್ಪು, ನಿನಗೂ ತಲೆನೋವಲ್ಲ ಬೆಳಗ್ಗೆ? ಏನು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದ ಏನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ತುಂಬ ತಲೆನೋವಲ್ಲ? ಅಯ್ಯೋ ಚಿನ್ನಿ. ಇವಾಗ ನಮ್ಮ ಸುಬ್ಬು ಇದ್ದಾನಲ್ಲ, ಈಗ ಕೆಲಸ ಮಾಡಿದ ಮೇಲೇ ಅವ್ನಿಗೆ ಊಟ ಹಾಕೋದು. ಅವನಿಗೆ ಅನ್ನ ಮೊಸರು ಊಟ ಮಾಡ್ತಾನೆ. ಅದಕ್ಕೋಸ್ಕರ ನಾವು ಈಗ ಬಟ್ಟೆ ಒಗೆದಿದ್ವಿ, ಆ ಬಟ್ಟೆ ಒಣೆ ಹಾಕಲಿಕ್ಕೆ ನನಗೆ ಸಹಾಯ ಮಾಡ್ತಾನೆ ನೋಡಿ. ಅದೇ ಬಟ್ಟೆ ಇದ್ದಾವೆ, ಒಣೆ ಹಾಕಬೇಕು. ನೀವು ನೋಡಿ, ಜೊತೆಗೆ ನನಗೆ ಸಹಾಯ ಮಾಡ್ತಾನೆ. ಬಾ ಸುಬ್ಬು, ಬಟ್ಟೆ ಒಣೆ ಹಾಕೊಂಡು ಬರಪ್ಪ. ಸುಬ್ಬು ಬಾ ಬಾ. ಸುಬ್ಬು ನೋಡಿ ಫ್ರೆಂಡ್ಸ್, ಬಂದ. ನಾನು ಬಟ್ಟೆ ಒಣೆ ಹಾಕೋವರೆಗೂ ಇರ್ತಾನೆ. ಇಲ್ಲಿ ನೋಡಿ, ಬಟ್ಟೆ ಒಣೆ ಹಾಕ್ತಾಯಿದ್ದೀನಿ ನೋಡಿ. ನಾನು ಬಟ್ಟೆ ಒಣೆ ಹಾಕಿದ್ಮೇಲೆ ಅವನಿಗೆ ಊಟ ಬೇಕು. ಸುಬ್ಬು ಕೆಲಸ ಮಾಡಿದರೆ ಊಟ, ಗೊತ್ತಾಯ್ತಾ? ನಾನು ಹೋಗಲ್ಲ ಎಲ್ಲಿ, ಬಟ್ಟೆ ಒಣೆ ಹಾಕ್ತೀನಿ ನೋಡಿ. ಈಗ ಊಟ ಮಾಡ್ತಾನೆ. ಎಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಜೊತೆಗೆ ಬರ್ತಾನೆ ನೋಡಿ. ಅವ್ನಿಗೆ ಇಷ್ಟ ಇರಲಿಲ್ಲ ಅಂತಂದರೆ ಆ ಥರ ಮುಚ್ತಾನೆ, ತಿಂತಾನೆ. ತಿಂದು ಸಾಕಾಗಿದ್ಮೇಲೆ ಮುಚ್ಚೆ ಕೆಲಸ. ಸುಬ್ಬು ನೋಡಿ ಫ್ರೆಂಡ್ಸ್, ಈಗ ನನ್ನ ಮಗ ಮಲ್ಕೊಂಡಿದ್ದಾನೆ. ಟೀ ಕುಡ್ದ ಸುಬ್ಬು. ಟೀ ಕುಡಿದ ತಕ್ಷಣವೇ ನಾನು ಬಂದು ಹೆಂಗೆ ಇದೇ ಜಾಗ, ಅವನು ಪರ್ಮನೆಂಟ್ ಜಾಗ ನೋಡಿ. ಸುಬ್ಬು, ಅಣ್ಣನ ಮೇಲೆ ಮಲ್ಕೊಂತೀಯಾ ನೀನು? ಇದೇ ಜಾಗನಾ? ಹಾಂ ನೋಡಿ, ಮಗ ಮಲ್ಕೊಂಡಿದ್ದಾನೆ. ಇವನು ಇಲ್ಲೇ ಮಲ್ಕೊನತವನು. ಸುಬ್ಬು ಟೀ ಕುಡಿತಾನೆ. ಈಗ ಮಲ್ಕೊಂಡ.
ನೆಕ್ಸ್ಟು ತಿಂಡಿ ನಾನು ರೆಡಿ ಮಾಡಿದಾಗ ಇವನಿಗೂ ಫುಡ್ಡು ರೆಡಿ ಮಾಡ್ಬೇಕು ನಾನು. ಓಯ್ ಸುಬ್ಬು, ಇವನಿಗೆ ಖಾರ ಬೇಕು ವೀಕ್ಷಕರೇ. ಇವನು ಹಾಲು ಮತ್ತು ಒಂದು ಬಾರಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಲು ಅನ್ನ ಹಾಕಿದರೆ ಮುಸ್ತಾನೆ, ಸ್ವಲ್ಪ ತಿಂತಾನೆ, ತಿಂದು ಅದನ್ನು ಮುಸ್ತಾನೆ. ಇವನಿಗೆ ಬಿಸಿ ರೊಟ್ಟಿ ಬೇಕು, ಬಿಸಿ ಚಪಾತಿ ಬೇಕು. ಆಮೇಲೆ ಅದನ್ನು ಪಲ್ಯ ಹಚ್ಚಿ ಕೊಡ್ಬೇಕು. ಇವನಿಗೆ ಖಾರ ಬೇಕು. ಇವನ್ನೆಲ್ಲ ಸಿಹಿ ಎಲ್ಲ ತಿನ್ನಲ್ಲ ಇವನು. ಓಯ್ ಸುಬ್ಬು, ಬೇಕಾದ್ರೆ ತೋರಿಸ್ತೀನಿ ತಡ್ರಿ. ಸುಬ್ಬು ಐದೆ ಅಲ್ಲಿ ಅಣ್ಣನ ಮೇಲೆ ಮಲ್ಕೋಬೇಡ ಅಂತ ನೋಡಿ, ಇಲ್ಲಿ ಸಿಟ್ಟಾಗಿ ಇಲ್ಲಿ ಬಂದು ಮಲ್ಕೊಂಡಿದ್ದಾನೆ. ನಾನು ಸುಮ್ ಕೂರೋ ಮಗ ಅಲ್ಲ. ಎಲ್ಲ ಥರ ಬಿಚ್ಚಿ ಹೇಳ್ಬಿಡ್ತೀನಿ. ನನ್ನ ವಿಚಾರಕ್ಕೆ ಬಂದರೆ ಎಲ್ಲ ಬಿಚ್ಚಿ ಹೇಳ್ಬಿಡ್ತೀನಿ. ಐ ಸುಬ್ಬು, ಅಮ್ಮ ಭಾಳ ಕಾಡಿಸ್ತಾಳಂತಲ್ಲ, ಎಲ್ಲಿ ಹೋದ್ರೂ ಕಾಡಿಸ್ತಾಳಂತ, ಬೇಜಾರಲ್ಲ? ಏಯ್ ಸುಬ್ಬಣ್ಣ, ಓಯ್ ಏನಪ್ಪ ನಾನು ಎಷ್ಟು ಶಾಂತಿಯಾಗಿ ಎಲ್ಲಿ ಕೂತ್ಕೊಂಡ್ರು ಅಮ್ಮ ಬಿಡಲ್ಲ ಅಂತನಾ? ನಮ್ಮ ಸುಬ್ಬನಿಗೋಸ್ಕರನೇ ಇದು ಸ್ಪೆಷಲ್ ರೊಟ್ಟಿ. ಅವನಿಗೆ ಈ ರೊಟ್ಟಿ ಅಂದ್ರೆ ತುಂಬ ಇಷ್ಟ, ಹಾಗಾಗಿ ರೊಟ್ಟಿ ಮಾಡಿದ್ದೀನಿ. ಇರಲಿ, ನೀ ತಿನ್ನು ಫಸ್ಟ್. ಅದೇ ಇಲ್ಲೋಡು ಸುಬ್ಬು, ಇಲ್ಲೋಡು ಅದೇ ಒಂದು ರೊಟ್ಟಿ ಫುಲ್ ತಿಂತಾನೆ. ಸುಬ್ಬು ತಿನ್ನಮ್ಮ, ತಿನ್ನು ಬಂಗಾರ. ನೋಡಿ, ಅವನಿಗೆ ಬಿಸಿ ರೊಟ್ಟಿ ಅಂದ್ರೆ ತುಂಬ ಇಷ್ಟ, ಮತ್ತು ಆರಿದ ರೊಟ್ಟಿ ತಿನ್ನಲ್ಲ ಅವನು. ಹಾಗಾಗಿ ಅವನಿಗೆ ಸ್ಪೆಷಲ್ಲಾಗಿ ಲಾಸ್ಟಿಗೆ ಒಂದು ಬಿಸಿ ರೊಟ್ಟಿ ಮಾಡಿ ಕೊಟ್ಬಿಡ್ತೀನಿ. ಅದು ಒಂದು ರೊಟ್ಟಿ ತಿಂದ ಅಂದರೆ ಏನು ಬೇಡ ಅವನಿಗೆ. ಥ್ಯಾಂಕ್ಸ್, ಲವ್ ಯು ಫಾರೆವರ್. ಸುಬ್ಬಣ್ಣ ತಿನ್ನು ನೋಡಿ ಹೆಂಗೆ ತಿಂತಾನೆ. ಭಾಳ ಜಾಣ ಮಗ ಇದೆ. ಜಾಣಲ್ಲ ಬಂಗಾರ ನೀನು. ತಗೋ, ತಿನ್ನಮ್ಮ, ತಿನ್ನು ಬಂಗಾರಿ. ತಿಂತಾ ಇದೀಯಾ? ಕಾಡಿಸ್ಬಾರ್ದಾ? ತಿನ್ನು ಬಂಗಾರ. ತಿನ್ನು ಕಾಡ್ಸಲ್ಲ, ತಿನ್ನು. ಇವತ್ತಿನ ದಿನ ಒಂದು ಫ್ರ್ಯಾಂಕ್ ಮಾಡ್ಬೇಕಂತ ಇದ್ದೀವಿ. ಏನಪ್ಪ ಅಂತಂದರೆ, ನನ್ನ ಫ್ರೆಂಡ್ ಜ್ಯೋತಿ ಅಂತ ಇದ್ದಾಳೆ, ಅವಳಿಗೆ ಫ್ರ್ಯಾಂಕ್ ಮಾಡ್ಬೇಕು. ಅವಳಿಗೆ ಹಾವು ಅಂದ್ರೆ ತುಂಬ ಭಯ. ಹುಳ ಅಂತ ಕರಿತಾಳೆ, ಹಾವು ಅನ್ನೋಕ್ಕೂ ಬಾಯಲ್ಲಿ ಭಯ ಅವಳಿಗೆ. ಹಾಗಾಗಿ ಇದೊಂದು ಪ್ಲಾಸ್ಟಿಕ್ ಹಾವಿದೆ. ಇದನ್ನು ಅವಳು ಅಡುಗೆ ಮಾಡ್ತಾಳಲ್ಲ, ಅಲ್ಲಿಟ್ಟು ಆ ಕಿಟಕಿಯಲ್ಲಿಟ್ಟು ನಾನು ಫ್ರ್ಯಾಂಕ್ ಮಾಡ್ಬೇಕಂತ ಮಾಡಿದ್ದೀನಿ. ನೋಡಿ ಏನಾಗುತ್ತೆ ಅಂತ ನೋಡಿ. ಕೆಳಗೆ ಹಿಂಗೆ ತೊಗೊಂಡು ನೆಟ್ಟು ಮಾಡು ಫೋನ್ನ, ಹಿಂಗೆ ನೆಟ್ಟು ಮಾಡು. ನೆಟ್ಟು ಹಿಂಗೆ ನೋಡಿ ಫ್ರೆಂಡ್ಸ್, ಅವಳದು ಕಿಟಕಿಯಲ್ಲಿದೆ ನೋಡಿ. ಇದು ಅವಳದು ಅಡುಗೆ ಮನೆ ಕಿಟಕಿ. ಇಲ್ಲೇ ಇಡಬೇಕು ಅಂದ್ಕೊಂಡಿದ್ದೀನಿ. ಅವಳು ರಿಯಾಕ್ಟ್ ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ. ನೋಡಿ ಇವಳೆ ಅದು ಹೆದರಿದ್ಲು ನೋಡ್ರಿ. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಅರೆಮಲ್ಲಾಪುರ ಅಂತ, ಹಾವೇರಿ ಡಿಸ್ಟಿಕ್ಕು, ರಾಣಿಬೆನ್ನೂರು ತಾಲೂಕು ಅರೆಮಲ್ಲಾಪುರ ಅಂತ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಅದೇನೆಂದರೆ, ಅರೆಮಲ್ಲಾಪುರ ಹಾಸ್ಪಿಟ್ಲ್ ಒಳಗೆ ನರರೋಗ ಯಾವುದೇ ಪ್ರಾಬ್ಲಮ್ ಇದ್ದರೂ ಪಾರ್ಸಿ ಹೊಡಿಲಿ ಅದಕ್ಕೆ ತುಂಬ ಚೆನ್ನಾಗಿ ಚಿಕಿತ್ಸೆ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಅಮ್ಮನ್ನು ಕರ್ಕೊಂಡು ಅರೆಮಲ್ಲಾಪುರ ಅಂತ ತುಂಬ ಚೆನ್ನಾಗಿ ಚಿಕಿತ್ಸೆ ಕೊಡ್ತಾರೆ. ಈಗ ಯಾವುದೇ ರೀತಿ ನರರೋಗ ಇದ್ದರೂ, ಮತ್ತು ಪಾರ್ಸಿ ಅಂತ ಈಗ ವಯಸ್ಸಾದಮೇಲೆ ಆಗುತ್ತೆಲ್ಲ, ಆ ಪ್ರಾಬ್ಲಮ್ಗೆಲ್ಲ ಇಲ್ಲಿ ಚಿಕಿತ್ಸೆ ತುಂಬ ಚೆನ್ನಾಗಿ ಕೊಡ್ತಾರೆ ವೀಕ್ಷಕರೇ. ನೀವು ಗೊತ್ತಿಲ್ಲದವರು ಹೋಗ್ಬೋದು. ಅದು ಆಯುರ್ವೇದ ತಜ್ಞರು. ನೋಡಿ ವೀಕ್ಷಕ, ಇದೇ ಬಿಲ್ಡಿಂಗು ಅರೆಮಲ್ಲಾಪುರ ಅಂತ
ಎಷ್ಟು ಜನ ಪೇಷಂಟ್ಗಳು ಪಾರ್ಸಿ ಹೊಡೆದವರು, ನರರೋಗ ಇರೋರು, ಎಷ್ಟು ವಯಸ್ಸಾದವರು ಎಲ್ಲರಿಗೂ ಎಷ್ಟು ಇದ್ದಾರೆ ಅಂದರೆ ತುಂಬ ರಶ್ಶು. ನಮ್ಮಮ್ಮನ ಕರ್ಕೊಂಡ್ಬಂದಿದ್ದೀವಿ. ಇದು ಏನಿದೆ ಅಂದರೆ ಶ್ರೀ ಬಸವ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅರೆಮಲ್ಲಾಪುರ ಅಂತ ಇದೆ ಬೋರ್ಡು. ಇಲ್ಲಿ ನಿಜ ತುಂಬ ಚೆನ್ನಾಗಿದೆ. ಇವಾಗ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಈಗ ಮತ್ತೆ ಮನೆ ಕಡೆಗೆ ಹೊರಟಿದ್ದೀವಿ. ನೋಡಿ ನಮ್ಮ ಪೇಷಂಟು ಕೈಗೆ ಇಂಜೆಕ್ಷನ್ ಹಾಕಿದ್ದಾರೆ. ನೋಡಿ ಸಾಯಂಕಾಲ ಆಗಿದೆ. ಎಷ್ಟು ಚೆನ್ನಾಗಿ ಸೂರ್ಯ ಕಾಣ್ತಾ ಇದ್ದಾನೆ, ಚೆನ್ನಾಗಿ ಕಾಣ್ತಾ ಇದ್ದಾನೆ. ಇದ್ದಿದ್ದಿಲ್ಲ ಫ್ರೆಂಡ್, ಹಾಗಾಗಿ ನಾನು ತೋರಿಸ್ಕೊಂಡೆ. ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಸ್ವಲ್ಪ ಈ ಕೈ ನೋವು ಹಂಗಾಗಿ ಫ್ರೆಂಡ್. ಆಮೇಲೆ ನಮ್ಮ ಮನೆಯವ್ರು ಗಾಡಿ ಹೊಡಿತಾ ಇದ್ದಾರೆ. ನನ್ನ ಮಗಳು ಗಾಡಿ ಹೊಡೆಯೋದು ಹೆಂಗೆ ಅಂತ ಹೇಳಿಸ್ಕೊತಾ ಇದ್ದಾಳೆ. ನನ್ನ ಮಗ ಹಿಂದ್ಗಡೆ ಕೂತ್ಕೊಂಡಿದ್ದಾನೆ. ನಮ್ಮವ್ವ ಇವರೇ ಪೇಷಂಟು ಮತ್ತು ನಾನೂ ಪೇಷಂಟೇ. ನೋಡಿ ಹೋಗ್ತಾ ಇದ್ದೀವಿ. ಸಾಯಂಕಾಲ ಆಗಿದೆ. ತುಂಬ ರಶ್ಶು ಅಂದರೆ ತುಂಬ ರಶ್ಶು. ಹಾಸ್ಪಿಟ್ಲ್ ಮಾತ್ರ ತುಂಬ ಚೆನ್ನಾಗಿ ನೋಡ್ತಾರೆ. ಆಯುರ್ವೇದಿಕ್ ಹಾಸ್ಪಿಟ್ಲು ನೋಡಿ. ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದರೆ ತೋರಿಸ್ಕೊಳ್ಳಿ ಬಂದು. ನಾನು ಡಿಸ್ಟಿಕ್ಕು, ತಾಲೂಕು ಮತ್ತು ಆ ಊರ ಹೆಸರು ಹೇಳಿದ್ದೀನಿ, ಅರೆಮಲ್ಲಾಪುರ ಅಂತ.